ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಾತಿ ಗಣತಿ ಒಳಗಡೆ ನಮಗೊಂದು 17 ಲಕ್ಷ ಕೊಟ್ಟಿದ್ದಾರೆ ಪಾಪ. 15 ಲಕ್ಷ 15 ಲಕ್ಷ ಜನ ಇದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ನಮಗೆ ನಮ್ಮ ಮನೆಗಳಿಗೆ ಯಾರು ಬಂದೇ ಇಲ್ಲ, ಜನಗಣತಿ ಮಾಡಲಿಕ್ಕೆ ಬಂದಿಲ್ಲ. ಸೊ ಮತ್ತು ಅದು ಫಿಗರ್ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಓಕೆ, ಸೊ ಇಂಥದ್ದು ಒಂದು ಇದನ್ನು ಮಾಡಿ ಆಮೇಲೆ ಸಮಾಜದಲ್ಲಿ ಸೊ ಬ್ರಾಹ್ಮಣರನ್ನ ಸ್ವಲ್ಪ ಜನ ಇದ್ದಾರೆ, ಅವ್ರನ್ನ ದೂರ ಮಾಡಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟಲ್ಲಿ ಈಗ ಸರ್ಕಾರ ಇಂಥದ್ದೊಂದು ಯೋಚನೆ ಮಾಡ್ತಾ ಇರೋದು ಸೊ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಸೊ ನೀವು ಜಾತಿ ಗಣತಿ ಮಾಡೋದಾಯಿತು ಅಂತಂದರೆ ಇವ್ರು ಮಾಡೋದೇನು ಅವಶ್ಯಕತೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡ್ತಾರೆ. ಆದರೆ ಇವ್ರು ಮಾಡಿದ್ದಾರೆ. ಸೊ ಮಾಡಿರೋದನ್ನು ಕೂಡ ಸರಿಯಾಗಿ ಮಾಡಿಲ್ಲ, ಅವೈಜ್ಞಾನಿಕವಾಗಿ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದಿದೆ. ಈಗ ಅವರ ಒಂದು ಸಂಪುಟದಲ್ಲೇ ಅದಕ್ಕೆ ಒಂದು ವಿರೋಧ ಇದೆ. ಸೊ ಇದೆಲ್ಲದನ್ನು ನಾವು ನೋಡಿದಾಗ ಸೊ ಇಂಥದ್ದೊಂದು ಇದನ್ನು ಕೂಡ ನಾವು ಖಂಡಿಸ್ತೀವಿ. ಇದ್ರದನ್ನು ಈ ಜಾತಿ ಗಣತಿ ಆಗಬಾರ್ದು ಅಥವಾ ಇದನ್ನು ಜಾರಿಗೆ ತರಬಾರ್ದು ಅಂತಕ್ಕಂಥದ್ದು ಒಂದು ಇದನ್ನು ಹೇಳ್ತಾ, ಸೊ ಇದನ್ನು ಅದಕ್ಕೋಸ್ಕರ ಇವತ್ತಿದೆ. ಸೊ ಇದು ಮುಂದಿನ ಹೋರಾಟ ಯಾವ ರೀತಿ ನಾವು ಮಾಡ್ಕೋಬೇಕು, ಇದನ್ನು ಇಲ್ಲಿಗೆ ನಿಲ್ಲಿಲ್ಲ ಅಂತಂದರೆ ಸೊ ನಿಜವಾಗ್ಲೂ ಕೂಡ ಬಳ್ಳಾರಿಯಲ್ಲಿ ಕೂಡ ಒಂದು ಜಿಲ್ಲೆಯಲ್ಲಿ ಎಲ್ಲರೂ ಸಂಘಟಿತರಾಗ್ತಾ ಇದ್ದೀವಿ. ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದೆಲ್ಲ ಆದಮೇಲೆ ಸೊ ಮೇ 1ನೇ ತಾರೀಕು ಮತ್ತು 2ನೇ ತಾರೀಕು ಶಂಕರ ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಆಚರಿಸಲಿಕ್ಕೋಸ್ಕರ ನಮ್ಮ ಬಳ್ಳಾರಿ ಬ್ರಾಹ್ಮಣ ಒಕ್ಕೂಟ ಕೂಡ ಸಿದ್ಧ ಆಗ್ತಾಯಿದೆ. 1ನೇ ತಾರೀಕು ಒಂದು ದೊಡ್ಡ ಮೆರವಣಿಗೆಯನ್ನು ಶಂಕರಾಚಾರ್ಯರ ಭಾವಚಿತ್ರದೊಂದಿಗೆ ಹೋಗ್ತಕ್ಕಂಥದ್ದು ಅಂತೇಳಿ, ಆಮೇಲೆ ತತ್ವಜ್ಞಾನಿ ದಿವಸ ಅಂತೇಳಿ ಸೊ ಮೋದಿಯವರು ಒಂದು ಕರೆ ಕೊಟ್ಟು ಸೊ ಎಲ್ಲ ಇಡೀ ದೇಶದಾದ್ಯಂತ ಶಂಕರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತಕ್ಕಂಥ ಒಂದು ಇದನ್ನು ಒಂದು ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ DC ಆಫೀಸ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಈ ತತ್ವಜ್ಞಾನಿ ದಿವಸನ ಶಂಕರಾಚಾರ್ಯರ ಜಯಂತಿಯೊಂದು ಆಚರಿಸ್ತಾರೆ. ಸೊ ಹಾಗೆಯೇ ಬಳ್ಳಾರಿಯಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಒಂದು ಶೋಭಾಯಾತ್ರೆಯೊಂದಿಗೆ ಗುರುಗಳ ಒಂದು ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನು ಮಾಡುವಂಥದ್ದು ಒಂದು ಇದಿದೆ. ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಮೇ 1-2 ಶೋಭಾಯಾತ್ರೆ ಬಂದು ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸತ್ಯನಾರಾಯಣಪೇಟೆ ಅಲ್ಲಿಂದ ಹಿಡಿದು ನಮ್ಮ ಸಂಗಮ್ ಸರ್ಕಲ್ನಿಂದ ರಾಯಲ್ ವೃತ್ತದಿಂದ ಬೆಂಗಳೂರು ರಸ್ತೆ ಮಾರ್ಗವಾಗಿ ಒಂದು ಹಳೆ ಶಂಕರ ಮಠ ಸಭಾಪತಿ ಬೀದಿಯಲ್ಲಿದೆ. ಸೊ ಅಲ್ಲಿಗೆ ಆ ಶೋಭಾಯಾತ್ರೆ ಟರ್ಮಿನೇಟ್ ಆಗುತ್ತೆ. ಅದರಲ್ಲಿ ಸಾಕಷ್ಟು ಕಲಾ ತಂಡಗಳು ಭಾಗವಹಿಸೋರಿದ್ದಾರೆ, ಸಾಕಷ್ಟು ಪಂಡಿತರು ಈ ಒಂದು ಶೋಭಾಯಾತ್ರೆಯಲ್ಲಿ ವೇದಘೋಷದೊಂದಿಗೆ ಭಾಗವಹಿಸೋರಿದ್ದಾರೆ. ಎಲ್ಲ ಭಜನಾ ಮಂಡಳಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಹಾಗೆಯೇ ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಇದೆ. ಇದು ಭಾಳಷ್ಟು ಸರ್ ಯಜ್ಞೋಪವೀತವನ್ನು ಭಾಳ ಒಂದು ಸಾಂಸ್ಕೃತಿಕವಾಗಿ ಮಾಡ್ತಾರೆ ಸರ್. ಎಲ್ಲ ಅದನ್ನೆಲ್ಲ ಹೋಮ ಹವನದಿಂದ ಮಾಡಿ ಹಾಕ್ಕೊಂಡಿರ್ತಾರೆ. ಸೊ ಅದು ಉಪನಯನವನ್ನು ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಪೂರ್ತಿ ಧರ್ಮನ್ನೇ ಒಂಥರ ಕೆಳಗಡೆ ಹಾಕಿ ತುಳಿದು ಹಾಕ್ದಂಗೆ ಅವರು ವರ್ತನೆ ಮಾಡ್ಕೊಂಡಿದ್ದಾರೆ, ಎಸ್ಪೆಷಲಿ ಬೀದರಲ್ಲಿ. ಸೊ ಇದನ್ನೆಲ್ಲ ಖಂಡಿಸ್ಬೇಕು ಸರ್. ಆಮೇಲೆ ಈ ಭಾಳ ಕೀಳುವಾಗಿ ಮಾತಾಡಿ ಭಾಳ ಎಲ್ಲಿ ನೀವೆಲ್ಲ ನೋಡಿರ್ಬೇಕು ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೊಂದು ಬ್ರಾಹ್ಮಣರ ಬಗ್ಗೆ ಬ್ರಾಹ್ಮಣರ ವಿರೋಧ ಮಾತಾಡಿ ಏನೋ ಅವರು ದೊಡ್ಡಸ್ತಿಗೆತನ ತೋರಿಸ್ಕೊಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅಲ್ಲೇ ಇಲ್ಲ, ಪರೀಕ್ಷೆ ಅವ್ರಿಗೆ ಕೊಟ್ಟಿಲ್ಲ. ಪರೀಕ್ಷೆ ತಗೊಂಡ್ಬರ್ಬೇಡ್ರಿ ಅಂತ ಅದ್ರೊಳಗೆ ಜನಿವಾರ ಇಲ್ಲ, ಇವರೇ ವೈಯಕ್ತಿಕವಾಗಿ ಮಾಡ್ಕೊಂಡು. ಇದೇನು ಯೂನಿಫಾರ್ಮಿಟಿ ಸಿಸ್ಟಮ್ ಎಷ್ಟು ಜನ ಮಾಡ್ಸಿರ ನೀವು? ಮೊನ್ನೆ 3 ಬಿದ್ದಿದೆ, 15,000 ಬಿದ್ದಿದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಿದ್ದಿದೆ 15,000. ಬರೀ 30 ಜನಕ್ಕಾಗಿದೆ. ಬರೀ 3 ಜನಕ್ಕಾಗಿ ಕಷ್ಟಪಟ್ಟು ಮಾಡಿಸ್ತಾರೆ. ಈ EWS ಗೌರ್ಮೆಂಟ್ನ ಕಡೆ ಇಂಪ್ಲಿಮೆಂಟ್ ಆಗಿಲ್ಲ ಸರ್. ಇದು ಇನ್ನು ಇಂಪ್ಲಿಮೆಂಟ್ EWS ಕೋಟಾ ಇರುತ್ತೆ. EWS ಕೋಟಾ ಇರುತ್ತೆ. ನಿಮ್ಗೆ ಈಗ ಸರ್ಟಿಫಿಕೇಟ್ ಏನು 30 ಜನ ಕೊಟ್ಟಿರೋದ್ರಲ್ಲ, ಅದಕ್ಕೊಂದು ಪರ್ಪಸ್ ಅಂತ ಇಟ್ಟಿರ್ತಾರೆ, ಉದ್ಯೋಗಕ್ಕಾಗಿ ಕರೆಕ್ಟ್ ಅಥವಾ ಶಿಕ್ಷಣಕ್ಕಾಗಿ ಅಂತ ಸರ್. ನಿಮಗೆ 30 ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾದ್ರೆ ಕೊಡ್ತಾ ಕೊಟ್ಟಿಲ್ಲ, ಉದ್ಯೋಗ ಕೊಡ್ತಿಲ್ಲ. ಇವನ್ ನಾವು HKE ಮಾಡಿದ್ರು ಕೂಡ ಮಾಡಿದಾಗ ಕೂಡ ಮತ್ತೆ ಅದರೊಳಗೂ ಮತ್ತೆ ಬೈಫರ್ಕೇಶನ್ ಇದೆ, ಶೈಕ್ಷಣಿಕ ಮತ್ತೆ ಉದ್ಯೋಗ ಮತ್ತೆ ಶೈಕ್ಷಣಿಕ. ಅದ್ರಲ್ಲಿ ಇವಾಗ ಸಿಗ್ತಾ ಇರೋದು ಶೈಕ್ಷಣಿಕ ಮಾತ್ರ ಸಿಗ್ತಾ ಇರೋದು ಸರ್. ಮತ್ತೆ ಉದ್ಯೋಗಕ್ಕಂದ್ರೆ ಮತ್ತೆ ನಾವು ಹೊಸದಾಗಿ ಮತ್ತೆ ಅಪ್ಲೈ ಮಾಡ್ಬೇಕು ಸರ್. ಎಂಪ್ಲಾಯ್ಮೆಂಟಿಗಾಗಿ ಅಂತ ಸಿಗ್ತಾ ಇಲ್ಲ ಸರ್. ಮೊದಲೇ ಒಂದು ಸತಿ 2 ಕೊಡ್ತಾ ಇಲ್ಲ ಸರ್, ಮತ್ತೆ ನೀವು ಅಪ್ಲೈ ಮಾಡಿ ಅಂತ. ಮತ್ತು ಇವ್ರು ನೋಡ್ರೆ ಕಾಂಗ್ರೆಸ್ನವ್ರು ಬಡ್ಕೊಂತಾರೆ, ಅವ್ರು ಬ್ರಾಹ್ಮಣರಿಗೆ 10% ಕೊಟ್ಬಿಟ್ರು. ಇಲ್ಲ ಸರ್, ಏನು ಭಾಷಣದಾಗೆಲ್ಲ ನೋಡ್ತಾರಲ್ಲ, ಏನು ಸಿಕ್ಕಿಲ್ಲ. ನಾವು ಹೋರಾಟ ಮಾಡೋಕ್ಕೂ ಹೋಗಿಲ್ಲ. ಅದೊಂದು ದುರ್ದೈವ. ಅದು EWS ಸರ್ಟಿಫಿಕೇಟ್
ಅದನ್ನ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತೇಳಿ ಅದನ್ನು 1 ಇಯರ್ಗೆ ಕೊಡ್ತಾರೆ. ಮತ್ತೆ EWS ಜನವರಿ ಮಾಡಿಸಿದ್ರೆ ಮಾರ್ಚ್ಗೆ ಎಕ್ಸ್ಪೈರ್ ಅದು. ಮತ್ತೆ ಮಾಡಿಸ್ಬೇಕು, ಮತ್ತೆ ಮಾಡ್ಬೇಕು, ವರ್ಷ ಮಾಡಿಸ್ಬೇಕು ಸರ್. ಪ್ರತಿ ವರ್ಷ ಮಾಡಿಸ್ಬೇಕು. ಸಮಾಜ 2,000 ರೂಪಾಯಿ ಮತ್ತೆ ನೋಟ್ರಿ ಎಲ್ಲ ಮಾಡಿಸ್ಬೇಕು. ಮತ್ತೆ ನೋಡ್ರಿ ಇದು ಎಲ್ಲ ಕೊಡ್ಬೇಕು. ಮತ್ತೆ ಅದಲ್ಲದೆ 1,000 ರೂಪಾಯಿ ಕೊಡ್ಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.